ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಮಾಗಡಿಯಿಂದ ಒಂದು ಟಿ ಮಾಡಿಕೊಂಡು ಕೊಟ್ಟಿನೂರಿಗೆ ಹೋಗೋದು, ಆ ಶಿವನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಹೆಂಗೆಲ್ಲ ಹೋದೋ ಮತ್ತು ಯಾವ ಥರ ದರ್ಶನ ಆಯಿತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ನಾವು ಮಾಗಡಿಯಿಂದನೇ ಒಂದು ಟಿ ಮಾಡ್ಕೊಂಬಿಟ್ಟಿದ್ವಿ. ಮಾಗಡಿಯಿಂದ ಸುಮಾರು ಒಂದು 300 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ನಾವು ಬೆಂಗಳೂರಿಗೆ ಹೋದರೂ ಪ್ಯಾಕೇಜ್ ಮಾಡ್ಕೊಂಡು ಹೋದ್ರು ಅವರೇ ಕರ್ಕೊಂಬಂದು ತೋರಿಸ್ತಾರೆ. ಇಲ್ಲ ಸಪ್ರೇಟಾಗಿ ಬಸ್ಸಲ್ಲಿ ಹೋಗುವಂಥವ್ರು ಹೋಗ್ಬೋದು. ನಾವು ಎಲ್ಲ ಒಂದು 13 ಜನ ಒಂದು ಟಿ ಮಾಡಿಕೊಂಡು ನಾವಿರೋ ತವಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನೇನು ಅದು ಬಾಕ್ಲು ಹಾಕ್ಬಿಡ್ತಾರೆ. ಅದ್ರ ವಿಶೇಷತೆಯೂ ಚೆನ್ನಾಗಿದೆ, ಪೂಜೆ ಚೆನ್ನಾಗಿದೆ, ಅದ್ರ ಬಗ್ಗೆಯೂ ಸಹ ನಾನು ಹೇಳಿದ್ದೀನಿ. ಹಾಗಾಗಿ ಎಲ್ಲ ನಾವು ಹೊರಟ್ವಿ. ಇಲ್ಲಿ ಸುಮಾರು ನಾವು ಸಂಜೆ ಬಿಟ್ಟಾಗ ಒಂದು 5:30-6 ಗಂಟೆ ಆಗಿತ್ತು ಮಾಗಡಿನ. ಹೋದಾಗ ಅಲ್ಲಿ ಬೆಳಗಿನ ಜಾವ ಒಂದು 3 ಗಂಟೆ ಹಂಗೆಲ್ಲ ಹೋಗಿ ನಾವು ರೀಚ್ ಆದ್ವಿ. ಆನಂತರ ರೀಚ್ ಆಗಿದ ನಂತರ ಎಲ್ಲ ಹಿಂದೆಯೇ ಸ್ನಾನ ಮಾಡಿಗೆ ಅಂತ ಎಲ್ಲ ಹೋಗಿ ಸ್ನಾನ ಮಾಡಿಗೆಲ್ಲ ಲೈನ್ ನಿಂತ್ಕೊಂಡು ಅಲ್ಲೂ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ. ಸುಮಾರು ನಾವು ಏನು ಒಂದು ಟಿ ಪಾರ್ಕಿಂಗ್ ಮಾಡಿದ್ದೀವಿ, ಅಲ್ಲಿಂದ ದೇವ್ರ ಹತ್ರಕ್ಕೆ ಹೋಗೋಕ್ಕೇ ಸುಮಾರು 1-1.5 ಮೈಲಿ ಆಗುತ್ತೆ. ಆನಂತರ ಅಲ್ಲಿಂದ ಎಲ್ಲ ನಡ್ಕೊಂಡು ಹೋದ್ವಿ. ಏನು ಜನ ಒಂದು 4 ಕಿಲೋಮೀಟ್ರ್ ನಿಂತಿದ್ದಾರೆ. ನಾವು ನೋಡಿಬಿಟ್ಟು ಇವತ್ತಾಗಲ್ಲ ಬಿಡು ದರ್ಶನ ಅಂದ್ಕೊಂಡು ಸ್ಪೆಷಲ್ ಟಿಕೆಟ್ ತೊಗೊಳ್ಳೋಣ ಅಂತ ಹೋಗಿ ಸ್ಪೆಷಲ್ ಟಿಕೆಟ್ ತೊಗೊಂಡು ತೊಗೊಂಡು ನಂತರ ಸ್ವಲ್ಪ ಅಲ್ಲಿ ಒಂಚೂರು ಸುಮಾರಾಗಿತ್ತು ಜನ. ಅಲ್ಲಿ ಹೋದ್ವಿ ದರ್ಶನ ಮಾಡೋಣ ಅಂತ ಹೋದರೆ ಹತ್ರ ಹೋಯ್ತಾ ಅದನ್ನು ಸುಮಾರು ಅಷ್ಟು ಜನ ನಿಂತುಬಿಟ್ಟಿದ್ರು. ನಾವು ಎಲ್ಲರೂ ವಯಸ್ಸಾದವರು ಎಲ್ಲರೂ ಹೋಗಿದ್ವಿ, ನಮಗಿಂತ ವಯಸ್ಸಾದವರು ಸಹ ನಮ್ಮ ಜೊತೆ ಬಂದಿದ್ದರು. ಆನಂತರ ಎಲ್ಲ ಹೋಗಿ ದೇವ್ರ ದರ್ಶನಕ್ಕೆ ಲೈನ್ ನಿಂತ್ಕೊತಿದ್ದಂಗೆ ಅಲ್ಲಿ ಹತ್ರ ಹೋಯ್ತಾ ಲೈನೇ ಎಲ್ಲ ಕಳ್ಸೋಗ್ಬಿಡ್ತು. ಫುಲ್ಲು ದೇವ್ರ ಸುತ್ತಲ ನೀರು ಹಾಕ್ಬಿಟ್ಟಿದ್ದಾರೆ. ಒಂದು ಕಟ್ಟೆ ಥರ ತೊಟ್ಟಿ ಥರ ಮಾಡಿ ಆ ತೊಟ್ಟಿ ಮಧ್ಯದಲ್ಲಿ ಆ ಸ್ವಾಮಿ ಶಿವಲಿಂಗ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಗುಡಿ ಗೋಪುರ ಏನೂ ಇಲ್ಲ, ಅಷ್ಟೊಂದು ಸಿಂಪಲ್ಲಾಗಿ ಸ್ವಲ್ಪ ನೋಡಿರಿ ಈ ಥರ ಎಲ್ಲ ನೀರು, ಒಂದು ಅಡಿ ನೀರಿದೆ. ಆ ನೀರೊಳಗೆ ನಾವು ನಡ್ಕೊಳ್ತಾ ಹೋಗಬೇಕು. ನೋಡಿ, ಮೇಲಿಂದ ನಿಂತಿರೋರು ಧರ್ಮ ದರ್ಶನದವರು. ಇವರು ಸುಮಾರು ಈ ಲೈನ್ ಬಂದು ಒಂದು 3-4 ಕಿಲೋಮೀಟ್ರಷ್ಟು ಲೈನು ನಿಂತಿದೆ. ಸುಮಾರು ಅವ್ರ ದರ್ಶನ ಮಾಡಬೇಕು ಅಂದರೆ ಒಂದು 4-5 ಕಿಲೋಮೀಟ್ರೇ ಆಗೋಗುತ್ತೆ. ನಾವು ಮಾಮೂಲಿ ಸ್ಪೆಷಲ್ ಟಿಕೆಟಿಂದ ಈ ಸೈಡಿಂದ ಹಂಗೆ ಹೋದ್ರೂ ಸಹ ಏನು ಜನ. ನಾವು ಅಲ್ಲಿದ್ದು ಸ್ನಾನ ಮಾಡಿ ಹೋಗೋದಕ್ಕೆ ಕರೆಕ್ಟಾಗಿ 4:15 ಬೆಳಗಿನ ಜಾವ 4:15 ನೋಡಿ ಆ ಲೈಟ್ ಬೆಳಕಲ್ಲಿ ಹಂಗೆ ಕಾಣಿಸುತ್ತೆ. ಅಲ್ಲಿ ಹೋಗಿ ರೀಚ್ ಆದ್ವಿ. ಆನಂತರ ಅಲ್ಲಿ ಕ್ಯಾಮ್ರಾ ಆನ್ ಮಾಡೋಂಗೇ ಇಲ್ಲ ಫೋನ್ಗಳ್ನ. ತುಂಬ ಗಲಾಟೆ ಮಾಡ್ತಾರೆ ಫೋನ್ ಆನ್ ಮಾಡಿದ್ರೆ. ಹತ್ರದಲ್ಲಿ ಸ್ವಲ್ಪ ದೂರದಿಂದ ಆನ್ ಮಾಡಿದ್ರೆ ಏನೂ ಅನ್ನೋದಿಲ್ಲ. ಹಂಗಿರೋದ್ರಲ್ಲಿ ನಾವು ದೇವ್ರನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ದೂರದಿಂದ ಅಲ್ಲಿ ಬಂದಂಥ ಜನಗಳ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ನಾವುಗಳೆಲ್ಲ ಒಂದು ವಿಡಿಯೋ ಫೋಟೋ ಮಾಡಿಕೊಂಡು. ನೋಡಿ, ಇಲ್ಲೊಂದು ಹಳ್ಳಿ ಮರ ಇದೆ. ಹಳ್ಳಿ ಮರ ಸುತ್ತಲೂ ತುಂಬ ದುಡ್ಡುಗಳ್ನ ಹಾಕಿದ್ದಾರೆ. ಅದನ್ನ ಯಾರೂ ಮುಟ್ಟೋದಿಲ್ಲ. ಅಲ್ಲಿನ ವಿಶೇಷತೆ ಏನು ಅಂದರೆ, ಕಲ್ಲಿಂದ ನಾವು ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ಅಲ್ಲಿ ಒಂದು ಗಂಧ ಥರ ಬರುತ್ತೆ, ಇಲ್ಲಾಂದರೆ ವಿಭೂತಿ ಬರುತ್ತೆ. ಆ ವಿಭೂತಿನ ತೊಗೊಂಡು ಹಣೆಗೆ ಇಟ್ಕೋತಾರೆ. ಅದೇ ಶ್ರೇಷ್ಠ ಮತ್ತು ವಿಶೇಷ ಅಂತ ನಾವು ಹೇಳ್ಬೋದು. ಅಷ್ಟು ಒಂದು ಪವರ್ಫುಲ್ಲು ದೇವರಾಗಿದೆ. ಮತ್ತು ಈ ದೇವ್ರ ಬಗ್ಗೆ ನಾನು ಒಂದು ಮಾಹಿತಿನೂ ಸಹ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ಈ ದೇವರು ಶಿವ ದೇವರು ಸುಮಾರು ಏನು ಈಗ ಮಾಗಡಿಯಿಂದ ನಾವು ಹೋಗಿದ್ದಿದ್ದು ಬೆಂಗಳೂರಿಂದ 28 280 ಕಿಲೋಮೀಟ್ರು ಅಂತಾರೆ. ನಮ್ಮ ಮಾಗಡಿಯಿಂದ 300 ಚಿಲ್ಲರೆ ಕಿಲೋಮೀಟ್ರ್ ಆಗುತ್ತೆ. ಸುಮಾರು ಒಂದು 7-8 ಅವರ್ ಜರ್ನಿನೇ ಆಗುತ್ತೆ. ಯಾಕಂದರೆ ಅವರು ಸುಧಾರಿಸ್ಕೊಂಡು ಕಾಫಿಗೆ ಟೀಗೆ ಅಂತೆಲ್ಲ ನಿಲ್ಲಿಸ್ಕೊಳ್ತಾ ಹೋಗ್ತಾರೆ. ಇದು ಬಂದು ಕೇರಳದಲ್ಲಿ ನೆಲೆಸಿದೆ, ಕೊಟ್ಟಿಯೂರು ಅಂತ ಹೇಳಿ. ಕೊಟ್ಟಿಯೂರಿನ ವಿಶೇಷತೆ ಏನಪ್ಪ ಅಂದರೆ, ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ವೈಶಾಖ ಮಾಸ ಅಂತ ಬರುತ್ತೆ ಒಂದು ಕೇರಳ ಕ್ಯಾಲೆಂಡರಲ್ಲಿ. ಆ ತಿಂಗಳಲ್ಲಿ ವೈಶಾಖ ಮಹೋತ್ಸವ ಅಂತ ಹೇಳಿ ಅವರು ಏನು ಮೇ 23ರಿಂದ ಜೂನ್ 24ವರೆಗೂ ಮಾತ್ರ ಈ ದೇವಸ್ಥಾನನ ಒಂದು ಓಪನ್ ಮಾಡ್ತಾರೆ. ಏನು ಲಕ್ಷಾಂತರ ಜನ ಭಕ್ತಾದಿಗೋಸ್ಕರ ಶಿವಪ್ಪ ಅಲ್ಲಿಂದ ಜನಗಳ್ನ ಕರ್ಸ್ಕೋತಾನೆ. ಆ ವೈಡೂರ್ಯ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಜನ ಆ ಸ್ವಾಮಿ ಸನ್ನಿಧಿಗೆ ಹೋಗ್ತಾರೆ. ಭಾಳ ಒಂದು ಶಿಸ್ತಿಂದ. ಗಂಡು ಮಕ್ಕಳೆಲ್ಲ ನೋಡಿ ವೈಟ್ ಹಾಕೋಬೇಕು, ಶರ್ಟ್ ಬಿಚ್ಚಬೇಕು. ಹೆಣ್ಮಕ್ಳು ಆಲ್ಮೋಸ್ಟ್ ಸೀರೆಯಲ್ಲೇ ಹೋಗಬೇಕು. ಆದರೆ ಕೆಲವರು ಡ್ರೆಸ್ ಎಲ್ಲ ಹಾಕ್ಕೊಂಡು ಹೊಂಟೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಹೇಳೋಷ್ಟು ಅವರು ಹೇಳ್ತಾರೆ. ಗಂಡು ಮಕ್ಕಳು ಮಾತ್ರ ಪಂಚೆಲೇ ಇರಬೇಕು. ಪಂಚೆ ಇಲ್ಲದೆ ಅವ್ರು ಇದು ಮಾಡೋದಿಲ್ಲ. ಪಂಚೆ ಮತ್ತು ಒಂದು ಶಲ್ಯ ಹಾಕ್ಕೊಂಡು ಹೋಗ್ತಾರೆ. ಅಷ್ಟೊಂದು ಶಿಸ್ತು ಇದೆ ಅಲ್ಲೂ ಸಹ. ಆದರೆ ಬೇರೆಯವರೆಲ್ಲ ಅವ್ರು ಇನ್ನೂ ಶಿಸ್ತು ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಜನ ಅಷ್ಟು ಕ್ಲೌಡ್ ಇದೆ, ಬರೋರು ಹೋಗೋರು. ಮತ್ತು ನೀರುಗಳಲ್ಲೂ ಅಷ್ಟೇ ಒಳೆ ನೀರಿದೆ. ಆ ಕತ್ಲೆಯಲ್ಲಿ ಒಂದು 5-6 ಕಡೆ ಒಂದು 7-8 ಕಡೆ ಒಳೆ ನೀರು ಬರುತ್ತೆ. ಇಲ್ಲಾಂದ್ರೆ ಅಲ್ಲಿ ಸ್ನಾನ ಮಾಡ್ಕೋಬೋದು. ಅವ್ರವ್ರ ಇಚ್ಛೆಯಿಂದ ಮಾಡಿಕೊಂಡು
ನಮ್ಮ ಒಂದು ಸ್ವಚ್ಛತೆನ ನಾವೇ ಕಾಪಾಡಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಗಲೀಜು ಮಾಡೋರು ಇನ್ನೊಬ್ಬರು ಬಂದು ಆ ಗಲೀಜು ಅಂತ ಹೇಳ್ತಾರೆ. ನಾವೇ ಒಂದು ಸ್ವಚ್ಛ ಮಾಡ್ಕೊಂಡ್ಬಂದರೆ ಅಲ್ಲಿರೋರು ಪರವಾಗಿಲ್ಲಪ್ಪ ಸ್ವಚ್ಛವಾಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಮಹೋತ್ಸವ ಏನು ವೈಶಾಖ ಮಹೋತ್ಸವ ಬಂದು ಮೇ 23ರಿಂದ ಜೂನ್ 24ವರೆಗೂ ಈ ದೇವಸ್ಥಾನ ಇನ್ನು ದಕ್ಷಿಣ ಕಾಶಿ ಅಂತಲೇ ಹೇಳಿ ಈ ಒಂದು ಕೊಟ್ಟಿಗೆಯವ್ರನ್ನ ಕರೀತಾರೆ. ಈ ದಕ್ಷಿಣ ಕಾಶಿಯಲ್ಲಿ ನೆಲೆಸಿರೋನು ಶಿವಪ್ಪ ತನ್ನ ಪ್ರೀತಿಯ ಹೆಂಡತಿಯಾದ ಸತಿಯನ್ನು ಅವರು ಕಳ್ಕೊಂಬಿಟ್ಟಿರ್ತಾರಂತೆ. ಆ ಸತಿಯನ್ನು ಕಳ್ಕೊಂಡ ಅಂತಹ ದುಃಖ ಯಾರು ಆ ಜನರು ಆ ಭಕ್ತಾದಿಗಳು ಆ ಶಿವಪ್ಪನ ನೋಡೋಕ್ಕೆ ಹೋಗ್ತಾರೋ ಅಂಥವ್ರಿಗೆ ಸತಿಯಂಥ ಹೆಂಡತಿ ಸಿಗಲಪ್ಪ, ಶಿವನಂಥ ಗಂಡ ಸಿಕ್ಕಲಿ, ಅವ್ರ ಸಂಸಾರ ಚೆನ್ನಾಗಿರಲಿ ಅಂತೇಳಿ ಶಿವಪ್ಪ ತನ್ನ ಒಂದು ಸನ್ನಿಧಿಗೆ ಬರೋ ಅಂಥ ಭಕ್ತಾದಿಗಳಿಗೆ ಅವರು ಆ ಥರ ಆಶೀರ್ವಾದ ಮಾಡ್ತಾರಂತೆ. ತನ್ನ ಪ್ರೀತಿಯನ್ನು ಕಳ್ಕೊಂಡಂಥ ಸ್ಥಳ ಅಂತಲೂ ಸಹ ಅದನ್ನು ಒಂದು ಕೊಟ್ಟಿಯೂರನ್ನ ಕರೀತಾರೆ ಸ್ನೇಹಿತರೆ. ಹಂಗಾಗಿ ಆ ಶಿವನ ನನ್ನ ದುಃಖ ಯಾರಿಗೂ ಬೇಡ ಅಂತ ಹೇಳಿಬಿಟ್ಟು ಯಾರು ನನ್ನ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಸಂಸಾರ ಇಂಥವ್ರು ಯಾರೇ ಬಂದ್ರೂ ಅವ್ರಿಗೆ ಸುಖ ಸೌಭಾಗ್ಯ ಸಂತಾನವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಸ್ವಾಮಿ ಆಶೀರ್ವಾದ ಮಾಡ್ತಾರಂತೆ. ನೋಡಿ, ಅವ್ರಿಗೆ ಯಾವುದೇ ಥರದ ಒಂದು ಗುಡಿ ಗೋಪುರ ಏನೂ ಇಲ್ಲ, ಒಂದು ಕಲ್ಲಿನ ಕಟ್ಟಡ ಇಲ್ಲ, ಒಂದು ಎಂಥದೂ ಇಲ್ಲ. ಅವರು ಸ್ವಾಮಿಗೆ ಒಂದು ಏನು ಬಾಹುಬಲಿ ನದಿಯ 2 ನದಿಯ ಮಧ್ಯ ಕಲ್ಲಿನಿಂದ ಒಂದು ಮಂಟಪ ಮಾಡಿ ಆ ಮಂಟಪದಲ್ಲಿ ಆ ಶಿವಪ್ಪನ ಪೂಜೆ ಮಾಡಿದ್ದಾರೆ. ಈ ಒಂದು ಮಹೋತ್ಸವಕ್ಕೋಸ್ಕರ ಅವರು ಈ ಗುಡಿಸಲುಗಳನ್ನ ಅಲ್ಲಿನ ಸ್ವಾಮೀಜಿಗಳು ಗುರುಗಳು ಪೂಜೆ ಮಾಡೋವಂಥ ಪ್ರತಿಯೊಬ್ಬರು ಒಂದು ತಿಂಗಳು ಹಾಕ್ಕೊಂಡಿರ್ತಾರಂತೆ. 28 ದಿವಸದಲ್ಲಿ ಮಹಿಳೆಯರಿಗೆ 20 ದಿವಸ ಮಾತ್ರ ಅಲ್ಲಿ ಅವಕಾಶ ಅಂತೆ. ಇನ್ನು 8 ದಿವಸ ಅವಕಾಶ ಇಲ್ವಂತೆ. ಅದನ್ನೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಹೋಗಬೇಕು. ಆ ಒಂದು ಅಷ್ಟು ದಿವಸಕ್ಕೆ ಆ ಒಂದು ವೈಶಾಖ ಮಾಸದಲ್ಲಿ ನಡೆಯೋ ವೈಶಾಖ ಮಹೋತ್ಸವಕ್ಕೆ ಮಾತ್ರ ಅವರು ಒಂದು ಗುಡಿಸಲುಗಳನ್ನ ರೆಡಿ ಮಾಡಿಕೊಂಡು ಆ ಒಂದು ಪೂಜೆ ಪುರಸ್ಕಾರ ನಿಯಮವನ್ನು ಸಾರವಾಗಿ ಮಾಡಿ ಆ ನಂತರ ಅವ್ರು ಏನು ಈ ಒಂದು ಕಾರ್ಯಕ್ರಮ ಈ ಉತ್ಸವ ಮಹೋತ್ಸವ ಎಲ್ಲ ಮುಗಿದ ನಂತರ ಅದನ್ನೆಲ್ಲ ಅವರು ತೆಗೆದು ಬಿಡ್ತಾರಂತೆ. ಗುಡಿಸಲೂ ಸಹ ಅಲ್ಲಿ ಬಿಡೋದಿಲ್ವಂತೆ. ಆ ಶಿವಪ್ಪನ ಅವ್ರ ಪೂಜೆ ಎಲ್ಲ ಆದಮೇಲೆ ಶಿವಪ್ಪನ ಕಡೆನೂ ಅವ್ರು ಸಹ ಹೋಗಿಲ್ವಂತೆ ದೇವ್ರ ಹತ್ರಕ್ಕೆ. ಆ ನಂತರ ಏನೋ ದಟ್ಟ ಕಾಡಿನ ಮಧ್ಯ ಆ ಶಿವಪ್ಪ ಒಬ್ಬರೇ ಇರ್ತಾರಂತೆ. ಇನ್ನು ಉಳಿದ 11 ತಿಂಗಳು ಅವ್ರು ಯಾರನ್ನ ಪೂಜೆ ಮಾಡ್ತಾರೆ ಅಂದರೆ ದೇವತೆಗಳು ಬಂದು ಅಲ್ಲಿ ಶಿವನ ಒಂದು ಪೂಜೆ ಮಾಡ್ತಾರೆ ಅನ್ನೋ ಒಂದು ಪುರಾಣದಲ್ಲಿ ಇದೆಯಂತೆ. ನೋಡಿ, ಎಷ್ಟು ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಕೇಳಿದ್ರೇ ಮೈ ಜುಮ್ಮನ್ನುತ್ತೆ. ಒಂದು ವರ್ಷದಲ್ಲಿ 28 ದಿವಸ ಮಾತ್ರ ಆ ಸ್ವಾಮಿ ಪೂಜೆ ಪುರಸ್ಕಾರ, ಭಕ್ತಾದಿಗಳ ಕಷ್ಟ ಸುಖ ನೋವು ಬಾಧಿ ಎಲ್ಲ ಹೊಡಿತಾರೆ. ಇನ್ನು 11 ತಿಂಗಳು ದೇವತೆಗಳು ಬಂದು ಆ ಶಿವನ ಹತ್ರ ಒಂದು ಕಷ್ಟ ಸುಖ ಹೇಳ್ಕೊಂಡು ಅವ್ರ ಕಷ್ಟ ಸುಖ ಸಮಸ್ಯೆಗಳನ್ನು ಸಹ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ವರ್ಷದಲ್ಲಿ ಏನು ಒಂದು ವೈಶಾಖ ಮಾಸ ಬರುತ್ತೆ ನಮಗೆ ಬರೋದಕ್ಕಿಂತ ಅಲ್ಲಿ ಒಂದು ಕ್ಯಾಲೆಂಡ್ರಲ್ಲಿ ಯಾವಾಗ ಮೇಯಿಂದ ಮತ್ತು ಜೂನ್ವರೆಗೂ ಬರುತ್ತೆ. ಆವಾಗ ಮಾತ್ರ 28 ದಿವಸ ತೆಗಿತಾರೆ. ಆ ಟೈಮ್ನಲ್ಲಿ ಹೋಗಿ ಭಕ್ತಾದಿಗಳು ದರ್ಶನ ಮಾಡ್ಕೊಂಬರ್ಬೋದು. ಭಾಳ ಜನ ಸಾಗರ ಎಲ್ಲ ಹೇಳ್ತಾರೆ ಫ್ರೀಯಾಗಿದೆ, ಬೇಗ ದರ್ಶನ ಮಾಡಿಬಿಡ್ಬೋದು ಅಂತ. ಖಂಡಿತ ಸುಳ್ಳು. 28 ದಿವಸನೂ ರಶ್ಶೇ ಫುಲ್. ನೋಡಿ ಇಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ದೆ ಒಂದು ಕಡೆ, ಬಂದಿದ್ದೆ ಒಂದು ಕಡೆ. ಅಲ್ಲೂ ಒಂದು 3-4 ಮೈಲಿ ರಶ್ಶು, ಇಲ್ಲೂ ಒಂದು 3-4 ಮೈಲಿ ಇರುತ್ತೆ. ಏನೇ ₹1,000 ಟಿಕೆಟ್ ಕೊಟ್ರು ಅವ್ರವ್ರ ಅದೃಷ್ಟ ಅಂತ ಹೇಳ್ಬೋದು. ಒಂದೊಂದು ಸರಿ ಹಾಫ್ ಆನ್ ಅವರಲ್ಲಿ ಆಗ್ಬೋದು, ಇಲ್ಲ 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು. ಬೇಗ ಮಾತ್ರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ಫುಲ್ಲು ರಶ್ ಇರುವಂತಹ ಆ ಜಾಗ ಆಗಿದೆ. ಮತ್ತು ಏನು ಅಂದರೆ ಗುಡಿ ಹತ್ರ ಹೋಗ್ತಾ ಒಂದು ಬೌಂಡ್ರಿ ಏನು ಹಾಕ್ಕೊಂಡಿದ್ದಾರೆ, ದೊಡ್ಡದೊಂದು ತೊಟ್ಟಿ ಥರ ಮಾಡಿ ಆ ತೊಟ್ಟಿ ಮಧ್ಯದಲ್ಲಿ ಆ ಸ್ವಾಮಿನ ತೊಟ್ಟಿ ಅಂದರೆ ಕಲ್ಯಾಣಿ ಅಂತ ಹೇಳ್ಬೋದು. ದೊಡ್ಡ ಕಲ್ಯಾಣಿಲಿ 1 ಅಡಿ 1.5 ಅಡಿ ನೀರಿರುತ್ತೆ. ಆ ನೀರಿನ ಮಧ್ಯೆ ಕಲ್ಲಿಂದ ಒಂದು ಮಂಟಪ ಥರ ಮಾಡಿ ಅಲ್ಲಿ ಒಂದು ಸ್ವಾಮಿ ಶಿವಲಿಂಗನ ಅವರು ಪೂಜ್ಕೊಂಡಿದ್ದಾರೆ. ಈ ಕ್ಷೇತ್ರ ಬಂದು ಸುಮಾರು ಸಾವಿರಾರು ವರ್ಷದ ಹಳೆಯ ಕ್ಷೇತ್ರನೇ ಆಗಿದೆ. ನಮಗೆ ಇತ್ತೀಚೆಗೆ ಏನೊಂದು ಟಿ ವಿಗಳಲ್ಲಿ ಒಂದು ಫೋನ್ಗಳಲ್ಲೆಲ್ಲ ಬಂದ ಮೇಲೆ ನಮಗೆ ಈ ಒಂದು ಪವಿತ್ರವಾದ ಕ್ಷೇತ್ರ ಇಲ್ಲಿದೆ ಅನ್ನೋದಾಗಿ ಗೊತ್ತಾಗಿ ಸುಮಾರು ಜನ ಕರ್ನಾಟಕದಿಂದ ಲಕ್ಷಾಂತರ ಜನ ಆ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಯಾರು ಬಾಯಲ್ಲಿ ನೋಡಿದ್ರು ಕೊಟ್ಟಿಯೂರು ಅಂದರೆ ನೋಡಿ ಸ್ನೇಹಿತರೆ, ಕೊಟ್ಟಿ ಅಂತ ಅಂದರೆ ಸೇರು ಒಟ್ಟಿಗೆ ಅಂತೆ, ಊರು ಅಂದರೆ ಸ್ಥಳ ಅಂತೆ. ಹಾಗಾಗಿ ಕೊಟ್ಟಿಯೂರು ಅಂದರೆ ಒಟ್ಟಿಗೆ ಸೇರೋದು ಅಂತ ಹೇಳಿ ಅರ್ಥ ಅಂತೆ. ಮತ್ತು ಈ ಊರಲ್ಲಿ
ಅಕ್ಕರೆ ಕೊಟ್ಟಿ ಮತ್ತು ಇಕ್ಕೆರೆ ಕೊಟ್ಟಿ ಅಂತಲೂ ಸಹ ಇಲ್ಲಿ ಕರೀತಾರಂತೆ. ಅಷ್ಟು ಒಂದು ಶಕ್ತಿಶಾಲಿ ಪವರ್ಫುಲ್ ಆಗಿರೋವಂತಹ ದೇವರಾಗಿದೆ. ಪ್ರತಿಯೊಬ್ಬರಿಗೂ ದರ್ಶನ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಇದು ಬೈಲಲ್ಲಿ ಇರೋದರಿಂದ ಆ ಸ್ವಾಮಿನ ದೇವಸ್ಥಾನದಿಂದ ನಾವು ಏನು ಆ ಸ್ವಾಮಿ ಸನ್ನಿಧಿಗೆ ಹೋಗಿ ಒಂದು ರೌಂಡು ನಾವು ಹೊಡೆಯೋ ತಕ್ಕನೂ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ಬೋದು. ಅಷ್ಟು ಒಂದು ಅನುಕೂಲ ಮಾಡಿದ್ದಾರೆ ಹೋಗೋರಿಗೆ. ಆದರೆ ಇನ್ನೂ ಅನುಕೂಲ ಬೇಜಾನಾಗಬೇಕು. ನಾವಿರೋದ್ರಲ್ಲಿ ನೋಡ್ಕೊಂಡು ಹೋಗ್ಬೋದು. ಮತ್ತು ₹1,000 ಟಿಕೆಟು ಅಂದರೆ ಒಂದು ಸ್ವಲ್ಪ ಬೇಗ ಹೋಗಿ, ಇಲ್ಲ ಅಂದರೆ ಲೈನಲ್ಲಿ ಇದ್ದರೆ ಖಂಡಿತ ವಯಸ್ಸಾದವರು ಮಕ್ಕಳು ಮರಿ ಆಗೋರು ಅಂತೂ ಹೋಗಲೇಬೇಡಿ. ಹೋದರೂ ₹1,000 ಟಿಕೆಟ್ಗೆ ಹೋಗಬೇಕು. ದರ್ಶನ ಫ್ರೀ ದರ್ಶನ ಆಗುತ್ತೆ, ಧರ್ಮದ ದರ್ಶನ ಆಗುತ್ತೆ ಅಂತ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋದರೆ ಮುಗೀತು ಕತೆ. ಇತ್ತನೂ ಅಳ್ಳಾಡೋಕ್ಕಾಗಲ್ಲ, ಇತ್ತನೂ ಅಳ್ಳೋಕ್ಕಾಗಲ್ಲ, ಅಷ್ಟು ರಶ್ ಇದೆ. ಇದು ನಮಗಾದಂಥ ಅನುಭವ ಆಗಿದೆ. ಕೆಲವರು ಇನ್ಸ್ಟಾಗ್ರಾಮದಲ್ಲಿ ಏನಿಲ್ಲ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಸುಳ್ಳು. ಈ ಒಂದು 3 ದಿವಸದಿಂದ ಫುಲ್ಲು ಜನ ಅಷ್ಟು ಜನ ಇದೆ, ಕಾಲು ಇಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ದರ್ಶನನೆಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಒಂದು ಖುಷಿ ಆಯಿತು. ಆನಂತರ ಅಲ್ಲಿಂದ ಏನು ಕೊಟ್ಟಿಯೂರು ಶಿವಪ್ಪನ ದರ್ಶನ ಮಾಡ್ಕೊಂಬಂದ್ವಿ. ನೀವು ಇನ್ನೊಂದು ಜಾಸ್ತಿ ದಿನ ಏನು ಉಳಿದಿಲ್ಲ, ನಾನು 4-5 ದಿನ ಮಾತ್ರ ಉಳಿದಿದೆ. ಹೋಗುವಂಥವ್ರು ಹೋಗ್ಬೋದು. ಮತ್ತು ಕಡೆ ಆಯ್ತಾ ಜನ ಕಡಿಮೆ ಆಯ್ತಾರೆ ಅಂತಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಜನ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗಿದ್ದಾರೆ. ಮಾಹಿತಿನ ತಗೊಂಡು ಆದಷ್ಟು 40 ವರ್ಷದ ಮೇಲ್ಪಟ್ಟವರು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹೋಗೋಕ್ಕೆ ಹೋಗಬೇಡಿ. ಏನೋ ವಯಸ್ಸಿನಲ್ಲಿರೋ ಹೋಗ್ಬಿಟ್ಟು ಆ ಸ್ವಾಮಿನ ದರ್ಶನ ಮಾಡ್ಕೊಬಂದ್ಲಿ. ತುಂಬ ಒಂದು ಪವರ್ಫುಲ್ ಶಕ್ತಿ ಆಗಿದೆ. ಭಾಳ ಒಂದು ಮದುವೆ ಆಗದೆ ಇರೋರು ಮತ್ತು ಅವ್ರ ಇಷ್ಟಾರ್ಥನ ಈಡೇರಿಸ್ಕೊಳ್ಳೋ ಅಂಥವ್ರು ಭಾಳ ಜನ ಅಲ್ಲೋಗಿ ಒಂದು ಸಂಕಲ್ಪ ಮಾಡ್ಕೊಬರೋದ್ರಿಂದ ಇನ್ನೊಂದು ಸರಿ ಹೋಗೋ ಅಷ್ಟೊತ್ತಿಗೆ ಅವ್ರ ಆಸೆ ಮತ್ತು ಅವ್ರು ಏನೋ ಒಂದು ಸಂಕಲ್ಪ ಈಡೇರುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಮತ್ತು ತುಂಬ ಒಂದು ಪುರಾತನ ಕಾಲದ ಒಂದು ದೇವಸ್ಥಾನ ಆಗಿದೆ. ತುಂಬ ಋಷಿಮುನಿಗಳು, ದೇವತೆಗಳು ಜಪ ತಪ ಹೋಮಗಳನ್ನ ಮಾಡಿ ಭಾಳ ಒಂದು ಶಕ್ತಿ ಇದೆ ಆ ಕ್ಷೇತ್ರದಲ್ಲಿ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋಗ್ತಿದ್ದಂಗೆ ನಮ್ಗೆ ಎಷ್ಟೇ ಒಂದು ನೋವಿದ್ರೂ ಆ ನೋವನ್ನೆಲ್ಲ ಮರೆಸೋವಂತಹ ಶಕ್ತಿ ಆ ಕ್ಷೇತ್ರದಲ್ಲಿದೆ. ಹಂಗಾಗಿ ಹೋಗೋವಂಥವ್ರು ಮಾತ್ರ ಈ ರಜಾ ದಿನದಲ್ಲಿ ಏನು ಶನಿವಾರ ಭಾನುವಾರ ಹೋಗೋಕ್ಕೆ ಹೋಗ್ಬಿಡ್ರಿ. ಅದರಲ್ಲೂ ಏನು ಒಂದು 45 ವರ್ಷದ ಮೇಲ್ಪಟ್ಟವ್ರೂ ಸಹ ಭಾಳ ಒಂದು ಯೋಚನೆ ಮಾಡಿ ಹೋಗಿ. ಯಾಕಂದರೆ 3 ಅವರ್ 4 ಅವರು ನಾವು ನಿಂತ್ಕೊಳ್ಳೋಕೆ ಶಕ್ತಿ ಇರೋದಿಲ್ಲ. ₹1,000 ಟಿಕೆಟ್ ಕೊಟ್ಟರೆ ಖಂಡಿತ ಆಗುತ್ತೆ, ಆದರೆ ಸ್ವಲ್ಪ ನೋಡಿಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ನಾವು ಈ ಥರ ಒಂದು ಮಾಗಡಿಯಿಂದ ನಾವೇ ಒಂದು ಟಿ.ಟಿನ ಮಾಡ್ಕೊಂಡು ಎಲ್ಲ ಹೋದ್ವಿ. ಏನೊಂದು 5-6 ಅವರ್ ಕುಂತೆ ಸಾಕಾಗೋಗ್ಬಿಡುತ್ತೆ. ಹೆಂಗೋ ಹೋಗಿ ಆ ಸ್ವಾಮಿ ದರ್ಶನ ಮಾಡಿಕೊಂಡು, ಮತ್ತು ಅಲ್ಲಿಂದ ಒಂದು 80 ಕಿಲೋಮೀಟ್ರ್ ದೂರ ಭಗವತಿ ದೇವಸ್ಥಾನ ಇದೆ. ಅಲ್ಲೂ ಹೋಗಿ ಅಲ್ಲೂ ಒಂದು ಪೂಜೆ ಮಾಡಿ, ಅದು ತುಂಬ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನ ಬಗ್ಗೆ. ಮತ್ತೆ ನಾನು ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ. ಇಲ್ಲಿ ದೃಷ್ಟಿ ದೋಷ ತೆಗಿತಾರೆ, ಮತ್ತು ಏನೋ ಸಂಕಲ್ಪ ಮಾಡ್ತಾರೆ ಅದ್ರ ಬಗ್ಗೆ ಅವರೊಂದು ಪವರ್ಫುಲ್ ಸಂಕಲ್ಪ ಮಾಡಿ ಅವ್ರ ಇಷ್ಟಾರ್ಥನೆಲ್ಲ ಈಡೇರಿಸ್ತಾರೆ. ಮತ್ತು ಪ್ರಸಾದವಾಗಿ ನೋಡಿ ಒಂದು ಚಿಕನ್ ಕೊಡ್ತಾರೆ. ಇಲ್ಲಿ ಚಿಕನ್ನಲ್ಲಿ ಅವರು ಏನಾನ ಒಂದು ಪ್ರಸಾದ ಮಾಡಿಕೊಡ್ತಾರೆ. ಚಿಕನ್ ತಿನ್ನಲ್ಲ ಅನ್ನೋರಿಗೆ ಹೆಸ್ರು ಕಾಳಿಂದ ಒಂದು ನೈವೇದ್ಯದ ಪ್ರಸಾದನ ಕೊಡ್ತಾರೆ. ಹಾಗಾಗಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ ಸ್ನೇಹಿತರೆ. ಆನಂತರ ಅಲ್ಲಿದು ಒಂದು ಪೂಜೆ ಪುರಸ್ಕಾರನೆಲ್ಲ ನಾವು ಮುಗಿಸ್ಕೊಂಡು ನಾವು ಮಾಗಡಿ ಕಡೆ ಹೊರಟ್ವಿ. ಸುಮಾರು ಏನು ಅಲ್ಲಿ ನಾವು ಬಿಟ್ಟಾಗಲೇ ಒಂದು 3:30-4 ಗಂಟೆ ಆಗಿತ್ತು. ಫುಲ್ಲು ಟ್ರಾಫಿಕ್ಗಳು ಬರೀ ತಿರುವು ಏನು ನಮಗೆ ತಲೆ ಸುತ್ತು ಬಂದುಬಿಡ್ತು. ಆ ರೋಡು ಒಂದು 25ರಿಂದ ಒಂದು 40-30 ಕಿಲೋಮೀಟ್ರ್ ಬರೀ ಟರ್ನಿಂಗೆ. ಏನು ಗಾಡಿಗಳು ಸುತ್ತುತ್ತವೆ ಹಂಗೇ. ಅಲ್ಲಿ ಅಷ್ಟು ಸ್ವಲ್ಪ ದೂರ ಒಂದು 30-40 ಕಿಲೋಮೀಟ್ರ್ ಮಾತ್ರ ಭಾಳ ಒಂದು ತಲೆನೋವು ಬಂದುಬಿಡುತ್ತೆ. ಅದನ್ನು ಬಿಟ್ಟರೆ ಏನಿಲ್ಲ, ಆರಾಮಾಗಿ ಬರ್ಬೋದು ಸ್ನೇಹಿತರೆ. ಮತ್ತು ಏನು ಹೆಣ್ಮಕ್ಳಿಗೆ ಒಂದು 8 ದಿವಸ ಮಾತ್ರ ಅಲ್ಲಿ ಅವಕಾಶ ಇಲ್ಲ. ಅದೊಂದು ಮಾಹಿತಿ ತಗೊಳ್ಳಿ. ಈ ವರ್ಷ ಮುಗೀತು. ನೆಕ್ಸ್ಟ್ ಇಯರಿಂದ ಹೋಗೋ ಅಂಥವ್ರು ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ದೇವಸ್ಥಾನದ ಬಗ್ಗೆ ಇನ್ನೂ ಬಹಳ ಇತಿಹಾಸ ಕಥೆಗಳಿದೆ, ಅದ್ರ ಬಗ್ಗೆ ನಾನು ಹೇಳಿಲ್ಲ. ಭಾಳ ಸಿಂಪಲ್ಲಾಗಿ ಸರಳವಾಗಿ ಒಂದು ಈ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ. ಕೊಟ್ಟಿಯೂರು ಏನು ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹರಿ ಓಂ.